ಪತ್ರಿಕೆಗಳು, ಅದರಲ್ಲೂ ಲಕ್ಷಗಟ್ಟಲೆ ಪ್ರಸಾರ ಇರುವ ಪ್ರತಿಷ್ಠಿತ ಪತ್ರಿಕೆಗಳಿಗೆ ವಾಸ್ತವ ಹಾಗೂ ಅಣಕದ ನಡುವಿನ ವ್ಯತ್ಯಾಸ ಗೊತ್ತಿಲ್ಲದೆ ಹೋದರೆ ಏನಾಗತ್ತೆ? ಆಗ ಅದರ ಸುದ್ದಿ ಅಣಕವಾಗತ್ತೆ, ಪತ್ರಿಕೆ ತಮಾಷೆ ವಸ್ತು ಆಗತ್ತೆ. ಆದರೆ ಕೋಟ್ಯಾಂತರ ಜನರು ಸುಳ್ಳು ಸುದ್ದಿಯನ್ನೇ ಸತ್ಯ ಅಂತ ನಂಬಿ ಬಿಡ್ತಾರೆ. ಖ್ಯಾತ ಯೂಟ್ಯೂಬರ್ ಧ್ರುವ್ ರಾಠಿ ಫೇಕ್ ನ್ಯೂಸ್ ಹರಡಿದ್ರ? ಪ್ರತಿಷ್ಠಿತ ಇಂಗ್ಲಿಷ್ ದೈನಿಕ ಟೈಮ್ಸ್ ಆಫ್ ಇಂಡಿಯಾ ತನ್ನ ಮೊದಲ ಪುಟದಲ್ಲಿ ಹಾಗೇ ವರದಿ ಮಾಡಿದೆ. ರಾಠಿ ಬುಕ್ಡ್ ಓವರ್ ಫೇಕ್ ಮೆಸೇಜ್ ಶೀರ್ಷಿಕೆಯ ವರದಿ ಪ್ರಕಟಿಸಿದೆ. ಪತ್ರಿಕೆಯಲ್ಲಿ ಮಾತ್ರ ಅಲ್ಲದೆ ವೆಬ್ಸೈಟ್ನಲ್ಲೂ ಹಾಗೇ ಬರೆದಿದೆ. ಈವರೆಗೂ ಅದನ್ನ ಬದಲಾಯಿಸಿಲ್ಲ. ದಿ ಟೈಮ್ಸ್ ಆಫ್ ಇಂಡಿಯಾ ನನ್ನ ಕುರಿತು ಸುಳ್ಳು ಸುದ್ದಿಯನ್ನ ಹರಡ್ತಿದೆ ಅಂತ ಧ್ರುವ್ ರಾಠಿ ಆರೋಪಿಸಿದ್ದಾರೆ. ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ತನ್ನ ಮುಖಪುಟದಲ್ಲಿ ಪ್ರಕಟ ಮಾಡಿರುವ ವರದಿಯಲ್ಲಿ ಉಲ್ಲೇಖಿತ ಪೋಸ್ಟ್ ತನ್ನದಲ್ಲ, ಬದಲಿಗೆ ನಕಲಿ ಖಾತೆಯದ್ದು ಅಂತ ಅವರು ಸ್ಪಷ್ಟನೆ ನೀಡಿದ್ದಾರೆ. ದಿ ಟೈಮ್ಸ್ ಆಫ್ ಇಂಡಿಯಾ ದಿನಪತ್ರಿಕೆಯನ್ನು ಉದ್ದೇಶಿಸಿ ಪೋಸ್ಟ್ ಮಾಡಿರುವ ಧ್ರುವ್ ರಾಠಿ, ಹಲೋ ಟೈಮ್ಸ್ ಆಫ್ ಇಂಡಿಯಾ, ನಿಮ್ಮ ಪತ್ರಿಕೆಯ ಮುಖಪುಟವೇಕೆ ನನ್ನ ಬಗ್ಗೆ ಸುಳ್ಳು ಸುದ್ದಿಯನ್ನ ಹರಡ್ತಾ ಇದೆ? ಈ ಪೋಸ್ಟ್ ಅನ್ನ ನಕಲಿ ಖಾತೆ ಮಾಡಿರುವುದನ್ನ ಕಣ್ಬಿಟ್ಟು ನೋಡಿ. ಈ ಪೋಸ್ಟ್ಗೂ ನನಗೂ ಯಾವುದೇ ಸಂಬಂಧವಿಲ್ಲ ಅಂತ ಬರೆದುಕೊಂಡಿದ್ದಾರೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರ ಪುತ್ರಿಯ ಕುರಿತ ಪೋಸ್ಟ್ ಒಂದು ಧ್ರುವ್ ರಾಠಿ ಹೆಸರಿನ ಅಣಕ ಖಾತೆಯ ಹೆಸರಿನಲ್ಲಿ ಎಕ್ಸ್ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೆಯಾಗಿತ್ತು. ನೀವು ಪರೀಕ್ಷೆಯಲ್ಲಿ ಕುಳಿತುಕೊಳ್ಳದೆ ಯುಪಿಎಸ್ಸಿಯನ್ನ ತೇರ್ಗಡೆ ಮಾಡುವ ಏಕೈಕ ದೇಶ ಭಾರತ. ಆದರೆ ಅದಕ್ಕಾಗಿ ನೀವು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವರ ಮಗಳಾಗಿ ಹುಟ್ಟಬೇಕು. ಓಂ ಬಿರ್ಲಾ ಅವರ ಪುತ್ರಿ ಅಂಜಲಿ ಬಿರ್ಲಾ ಯಾವುದೇ ಪರೀಕ್ಷೆ ನೀಡದೆ ಯುಪಿಎಸ್ಸಿ ತೇರ್ಗಡೆಯಾಗಿದ್ದಾರೆ. ಅವರು ವೃತ್ತಿಯಲ್ಲಿ ಮಾಡಲಾಗಿದ್ದಾರೆ. ಮೋದಿ ಸರ್ಕಾರ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನ ಅಣಕಿಸ್ತಿದೆ ಅಂತ ಧ್ರುವ್ ರಾಠಿ ಪರೋಡಿ ಹೆಸರಿನ ಎಕ್ಸ್ ಹ್ಯಾಂಡಲ್ ನಲ್ಲಿರುವ ಪೋಸ್ಟ್ ಹೇಳಿಕೊಂಡಿದೆ. ಈ ಟ್ವೀಟ್ ವಿಷಯವಾಗಿ ಎಫ್ಐಆರ್ ಕೂಡ ದಾಖಲಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು, ನಾವು ಪ್ರಕರಣವನ್ನ ದಾಖಲಿಸಿದ್ದೇವೆ ಮತ್ತು ಎಕ್ಸ್ ಹ್ಯಾಂಡ್ಲರ್ ಅವರ ಐಪಿ ವಿಳಾಸವನ್ನ ಗುರುತಿಸೋಕೆ ತಂಡಗಳು ಇನ್ನೂ ಪ್ರಯತ್ನಿಸುತ್ತಿವೆ ಅಂತ ಹೇಳಿದ್ದಾರೆ. 23 ವರ್ಷ ವಯಸ್ಸಿನ ಅಂಜಲಿ ಮೊದಲ ಯತ್ನದಲ್ಲಿ ಯುಪಿಎಸ್ಸಿ ಪರೀಕ್ಷೆಯನ್ನ ಪಾಸ್ ಮಾಡಿ ಆಯ್ಕೆಯಾಗಿದ್ರು. 2019ರ ಸಿವಿಲ್ ಸರ್ವಿಸಸ್ ಪರೀಕ್ಷೆಯ ಮೆರಿಟ್ ರೋಲ್ ನಲ್ಲಿ ಆಕೆಯ ಹೆಸರು ಕೂಡ ಇದೆ. ಅಂಜಲಿಯ ಸೋದರ ಸಂಬಂಧಿ ನಮನ್ ಮಹೇಶ್ವರಿ ಅವರು ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ದಾಖಲಿಸಿದ್ದೇವೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು, ನಾವು ಪ್ರಕರಣವನ್ನು ದಾಖಲಿಸಿದ್ದೇವೆ ಮತ್ತು ಎಕ್ಸ್ ಹ್ಯಾಂಡ್ಲರ್ ಧ್ರುವ್ ರಾಠಿ ಅವರ ಐಪಿ ವಿಳಾಸವನ್ನ ಗುರುತಿಸೋಕೆ ತಂಡಗಳು ಇನ್ನೂ ಪ್ರಯತ್ನಿಸುತ್ತಿವೆ ಅಂತ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಶನಿವಾರ ಧ್ರುವ್ ರಾಠಿ ಅಂದ್ರೆ ಪರೋಡಿನಲ್ಲಿ ಇನ್ನೊಂದು ಪೋಸ್ಟ್ ಅಪ್ಲೋಡ್ ಆಗಿದೆ. ಮಹಾರಾಷ್ಟ್ರ ಸೈಬರ್ ಪೊಲೀಸರ ನಿರ್ದೇಶನದಂತೆ ನಾನು ಅಂಜಲಿ ಬಿರ್ಲಾ ಅವರ ಕುರಿತು ಎಲ್ಲ ಪೋಸ್ಟ್ ಮತ್ತು ಕಮೆಂಟ್ಗಳನ್ನ ಡಿಲೀಟ್ ಮಾಡಿದ್ದೇನೆ. ನಾನು ಕ್ಷಮೆ ಯಾಚಿಸಲು ಬಯಸುತ್ತೇನೆ. ನನಗೆ ಸತ್ಯಾಂಶಗಳ ಅರಿವಿರಲಿಲ್ಲ ಮತ್ತು ಬೇರೊಬ್ಬರ ಟ್ವೀಟ್ಗಳನ್ನು ನಕಲು ಮಾಡಿ ಅದನ್ನ ಹಂಚಿಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಆದರೆ ಈ ವಿಷಯದಲ್ಲಿ ಟೈಮ್ಸ್ ಆಫ್ ಇಂಡಿಯಾ ವರದಿಗೆ ಸಾಮಾಜಿಕ ಜಾಲತಾಣದಲ್ಲಿ ಹಲವು ರೀತಿಯ ಪ್ರತಿಕ್ರಿಯೆಗಳು ಕಂಡುಬಂದಿದೆ. ದೇಶದ ನಂಬರ್ 1 ಇಂಗ್ಲಿಷ್ ಪತ್ರಿಕೆಗೆ ಒಬ್ಬ ಸೆಲೆಬ್ರಿಟಿ ಹಾಗೂ ಆತನ ಹೆಸರಿನಲ್ಲಿರುವ ಅಣಕ ಖಾತೆಯ ವ್ಯತ್ಯಾಸ ಗೊತ್ತಿಲ್ಲದೆ ಇರೋದು ಹೇಗೆ ಸಾಧ್ಯ? ಸಾಲದಕ್ಕೆ ತನ್ನದು ಅಣಕ ಖಾತೆ ಅಂದ್ರೆ ಪರೋಡಿ ಖಾತೆ ಅಂತ ಅದರಲ್ಲೇ ಬರದೇ ಇದೆ. ಆದ್ರೂ ಅಣಕ ಖಾತೆ ಮೇಲೆ ಆಗಿರುವ ಪ್ರಕರಣವನ್ನೇ ನಿಜವಾದ ಧ್ರುವ್ ರಾಠಿ ಮೇಲೆ ಆಗಿರುವ ಪ್ರಕರಣ ಅಂತ ಟೈಮ್ಸ್ ಆಫ್ ಇಂಡಿಯಾ ಹೇಗೆ ವರದಿ ಮಾಡ್ತು ಅನ್ನೋ ಪ್ರಶ್ನೆಗಳೆದ್ದಿದೆ. ಧ್ರುವ್ ರಾಠಿ ಹೆಸರನ್ನ ಬಳಸೋದು ಈ ಪತ್ರಿಕೆಗೆ ಮಾರಾಟವಾಗಲು ಏಕೈಕ ಆಯ್ಕೆಯಾಗಿದೆ. ಇಲ್ಲದೆ ಇದ್ರೆ ಎಲ್ಲರೂ ಇದನ್ನ ಪೋಹ ತಿನ್ನೋಕೆ ಬಳಸ್ತಾರೆ ಅಂತ ಒಬ್ರು ಬರ್ಕೊಂಡ್ರೆ ನೀವು ಪತ್ರಿಕೆ ಮೇಲೆ ಯಾಕೆ ಮೊಕದ್ದಮೆ ಹಾಕಬಾರದು? ಅವರದ್ದೇ ಔಷಧದ ರುಚಿಯನ್ನ ಅವರಿಗೆ ನೀಡುವ ಸಮಯ ಇದು. ಈ ಮಾರಾಟವಾದ ಪತ್ರಿಕೆಗಳ ದೊಡ್ಡ ಸಾಧನ ಅಂದ್ರೆ ನಕಲಿ ಸುದ್ದಿ ಅಂತ ಮತ್ತೊಬ್ಬರು ಬರೆದಿದ್ದಾರೆ. ಈ ಜನರ ಕೆಲಸ ಸುಳ್ಳು ಮತ್ತು ದ್ವೇಷವನ್ನ ಹರಡೋದು. ನೀವು ಅವರನ್ನ ನಿರಂತರವಾಗಿ ಬಹಿರಂಗಪಡಿಸ್ತಿದ್ದೀರಿ. ಅದಕ್ಕಾಗಿ ಅವರು ನಿಮ್ಮ ಬಗ್ಗೆ ತುಂಬಾ ಹೆದರುತ್ತಾರೆ. ಅದಕ್ಕಾಗಿ ಅವರು ನಿಮ್ಮ ಬಗ್ಗೆ ಸುಳ್ಳುಗಳನ್ನ ಹರಡ್ತಿದ್ದಾರೆ. ನಿಮ್ಮನ್ನ ನಿಲ್ಲಿಸಲು ಅವರಿಗೆ ಬೇರೆ ಮಾರ್ಗವಿಲ್ಲ. ಅವರು ಸುಳ್ಳುಗಳನ್ನ ಮಾತ್ರ ಹರಡಬಹುದು. ಅದಕ್ಕೂ ನೀವು ಅತ್ಯುತ್ತಮ ರೀತಿಯಲ್ಲಿ ಉತ್ತರಿಸ್ತಿದ್ದೀರಿ. ದೇಶದ ಜನತೆ ಎಲ್ಲವನ್ನೂ ಅರ್ಥ ಮಾಡ್ಕೊಂಡಿದ್ದಾರೆ. 2027ರ ಯುಪಿ ವಿಧಾನಸಭೆ ಚುನಾವಣೆಯಲ್ಲಿ ಸೋಲು ಖಚಿತ. ಆ ಬಳಿಕ ಕೇಂದ್ರದಲ್ಲೂ ಸೋಲಲಿದೆ. ಇದು ಬಿಜೆಪಿಯನ್ನ ದೇಶದಿಂದ ಹೊರಹಾಕುವ ಹಂತವಾಗಿದೆ ನೋಡಿ ಅಂತ ಮತ್ತೊಬ್ಬರು ಬರೆದುಕೊಂಡಿದ್ದಾರೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.